ಇನ್ನು ಕೊಡಗು ಜಿಲ್ಲೆಯ ಜಿಲ್ಲಾಸ್ಪತ್ರೆ ಆ ಆಸ್ಪತ್ರೆನೇ ಒಂದು ರೀತಿ ರೋಗಗ್ರಸ್ತವಾಗಿಬಿಟ್ಟಿದೆ. ಆಸ್ಪತ್ರೆಯಲ್ಲಿ ಒಂದಿಲ್ಲಿಂದು ಎಡವಟ್ಟುಗಳಿಂದಾಗಿ ರೋಗಿಗಳು ಪಾಪ ಹೈರಾಣಾಗ್ಬಿಟ್ಟಿದ್ದಾರೆ. ಈ ನಡುವೆ ಜಿಲ್ಲಾಸ್ಪತ್ರೆಯ ವೈದ್ಯರೊಬ್ಬರು ಡ್ಯೂಟಿಗೆ ಬರಲ್ಲ, ಚಕ್ಕರ್ ಹಾಕೋದು. ಆದರೆ ಯೂಟ್ಯೂಬ್ ಇಂಟರ್ವ್ಯೂಗಳಿಗೆ ಹೋಗ್ತಾರಷ್ಟೇ, ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯೂಟ್ಯೂಬಲ್ಲಿ ಮಾತ್ರ ಕಾಣಿಸ್ಕೋತಾರೆ. ಸೊ ಈಗ ಜನ ಎಲ್ಲ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು, ಕಠಿಣ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ. ಕೊಡಗು ಜಿಲ್ಲಾಸ್ಪತ್ರೆ ವೈದ್ಯನ ವಿರುದ್ಧ ನಿರ್ಲಕ್ಷ್ಯ ಆರೋಪ. ರೋಗಿಗಳ ಸೇವೆ ಬದಲು ಯೂಟ್ಯೂಬ್ನಲ್ಲಿ ಬ್ಯೂಸಿ ಆರೋಪ. ಡ್ಯೂಟಿಗೆ ಚಕ್ಕರ್, ಇಂಟರ್ವ್ಯೂಗೆ ಹಾಜರಾಗ್ತಿದ್ದಾರಾ ಡಾಕ್ಟರ್? ಇವರ ಹೆಸರು ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅಂತ. ಮಡಿಕೇರಿ ಜಿಲ್ಲಾಸ್ಪತ್ರೆಯ ಸರ್ಕಾರಿ ವೈದ್ಯರು. ಇವರೇನು ಯೂಟ್ಯೂಬ್ ಇಂಟರ್ವ್ಯೂ ಕೊಡ್ತಾವ್ರೆ ಅನ್ಕೊಂಡ್ರಾ? ಇಲ್ಲ, ಇಂಟರ್ವ್ಯೂ ಕೊಡ್ತಾ ಇಲ್ಲ, ಇಂಟರ್ವ್ಯೂ ಮಾಡ್ತಿದ್ದಾರೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನ ನಿಯಮಗಳನ್ನ ಗಾಳಿಗೆ ತೂರಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿಕೊಂಡು ರಾಜಕೀಯ ಅದು ಇದು ಅಂತ ಅವರಿವರನ್ನ ಇಂಟರ್ವ್ಯೂ ಮಾಡೋದ್ರಲ್ಲೇ ಬ್ಯೂಸಿ ಆಗ್ತಿರ್ತಾರೆ ಅನ್ನೋ ಆರೋಪ ಈ ಡಾಕ್ಟರ್ ಮೇಲಿದೆ. ಇವರು ಆರ್ಮಿಯಲ್ಲಿ ಡ್ಯೂಟಿ ಮಾಡಿ ಬಂದಿರೋ ಸ್ಪೆಷಲ್ ಡಾಕ್ಟರ್. ಮಡಿಕೇರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಆಗಿ ಅಪಾಯಿಂಟ್ ಆಗ್ತಾರೆ. ಸರ್ಕಾರ 1.5 ಲಕ್ಷ ಸಂಬಳ ಬೇರೆ ಕೊಡ್ತಾ ಇದೆ. ಆದ್ರೆ ಇವರು ಯೂಟ್ಯೂಬ್ ಚಾನೆಲ್ ವರ್ಕ್ ನಲ್ಲಿ ಬ್ಯೂಸಿ ಆಗಿರ್ತಾರೆ ಅನ್ನೋ ಆರೋಪವಿದೆ. ಜಿಲ್ಲಾಸ್ಪತ್ರೆಗೆ ಬಂದು ಸಹಿ ಹಾಕಿ ನೇರವಾಗಿ ಯೂಟ್ಯೂಬ್ ಚಾನೆಲ್ಗೆ ಕಂಟೆಂಟ್ ಸಿಗೋರ ಬಳಿ ಹೋಗೋದೇ ಕಾಯಕ ಮಾಡಿಕೊಂಡಿದ್ದಾರಂತೆ. ಡಾಕ್ಟರ್ ಖುಷ್ವಂತ್ ಅವ್ರ ಬಗ್ಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವರು ವಿಡಿಯೋಗಳನ್ನು ಹರಿಬಿಡೋದ್ರಿಂದ ಸಾಕಷ್ಟು ದೂರುಗಳು ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಸಾಕಷ್ಟು ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಈಗಾಗಲೇ ಎನ್ಕ್ವೈರಿ ಮಾಡಿ ಒಂದು ವರದಿಯನ್ನು ಅವರು ಕೊಟ್ಟಿದ್ದಾರೆ. ಅದು ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಯಾವ ನಿಯಮಾವಳಿ ಪ್ರಕಾರ ಅವ್ರಿಗೆ ಒಂದು ಮತ್ತೆ ಇನ್ನೊಂದು ನೋಟಿಸ್ ಮಾಡಿ ಒಂದು ಎನ್ಕ್ವೈರಿ ಮಾಡಿ ಆ ಎನ್ಕ್ವೈರಿ ರಿಪೋರ್ಟನ್ನು ನಾವು ಸರ್ಕಾರಕ್ಕೆ ಅಂದರೆ DME ಅವರಿಗೆ ತಲುಪಿಸ್ತೀವಿ. ವಿತ್ ದ ಪರ್ಮಿಷನ್ ಆಫ್ ಡೀನ್ ಆ್ಯಂಡ್ ಡೈರೆಕ್ಟ್ರು. ಏನಾದ್ರು ಅಚೀವ್ಮೆಂಟ್ ಇದ್ದರೆ ಅಥವಾ ಏನಾದರೂ ಒಂದು ಸರ್ಜರಿ ಮಾಡಿದರೆ ಅಥವಾ ಏನಾದರೂ ಒಂದು ಕಾನ್ಫರೆನ್ಸು ಹಾಗೆ ಹೀಗೆ ಆ ಥರ ಮಾಡ್ಬೋದು. ಈ ಥರ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇದ್ರ ಬಗ್ಗೆ ತುಂಬ ಕಟ್ಟುನಿಟ್ಟಿನ ಕ್ರಮ ಅಂತ ಪಕ್ಕ. ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ, ನಾವು ಅವರನ್ನ ಪ್ರಶ್ನಿಸಿದ್ರೆ ಅವರು ನಮ್ಗೆ ಬೆದರಿಕೆ ಹಾಕ್ತಾರೆ, ನಂಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ಅಂತೆಲ್ಲ ಹೇಳ್ತಾರೆ ಅಂತ ಆರೋಪಿಸಿದ್ದಾರೆ. ಇದೆಲ್ಲದರ ನಡುವೆ ಜಿಲ್ಲಾಸ್ಪತ್ರೆಯ ಡೀನ್ 1-2 ಬಾರಿ ನೋಟಿಸ್ ಕೊಟ್ಟಿದ್ದಾರಂತೆ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಈ ವೈದ್ಯ ರೋಗಿಗಳ ಸೇವೆ ಮಾಡೋದ್ ಬಿಟ್ಟು ತನ್ನ ಚಾಳಿಯನ್ನೇ ಮುಂದುವರೆಸಿದ್ದಾನಂತೆ. ಈಗಾಗಲೇ ಮಡಿಕೇರಿಯಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಇರ್ತಕ್ಕಂತಹ ವೈದ್ಯರೊಬ್ಬರು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿಕೊಂಡು ಯೂಟ್ಯೂಬ್ನಲ್ಲೇ ಮುಳುಗೋಗಿರ್ತಕ್ಕಂಥ ಘಟನೆಗಳನ್ನು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಯಾವುದೋ ರಾಜಕೀಯ ಮುಖಂಡರುಗಳನ್ನು ಇಂಟರ್ವ್ಯೂ ಮಾಡ್ತಕ್ಕಂಥದ್ದು, ಯಾವುದೋ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾರೆ ಹೊರತು ಯಾವುದೇ ರೀತಿ ವೈದ್ಯಕೀಯ ಡ್ಯೂಟಿ ಮಾಡದೆ, ವೈದ್ಯಾಧಿಕಾರಿ ಮಕ್ಕಳನ್ನ ನೋಡಬೇಕು ಹೊರತು ಅಧಿಕಾರಿ ಮಕ್ಕಳನ್ನ ನೋಡದೆ ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗ್ತಕ್ಕಂಥ ಎಲ್ಲರನ್ನೂ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ಇದನ್ನ ಸರ್ಕಾರ ತಕ್ಷಣ ಕ್ರಮ ತಗೊಂಡು ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಇದ್ರ ಮುಖಾಂತರ ಆಗ್ರಹ ಮಾಡಿದೆ. ಒಟ್ನಲ್ಲಿ ವೈದ್ಯರೊಬ್ಬರ ಯೂಟ್ಯೂಬ್ ಚಾನೆಲ್ನ ಗೀಳು ಜಿಲ್ಲಾಸ್ಪತ್ರೆಯ ರೋಗಿಗಳನ್ನ ಹೈರಾಣಾಗಿಸಿದೆ. ನಿಯಮ ಮೀರಿ ಹೀಗೆ ಈ ವೈದ್ಯ ತನ್ನ ಸೇವೆಯನ್ನೇ ಮರ್ತಿದ್ದಾರೆ ಅನ್ನೋ ಆರೋಪವಿದೆ. ಈ ವೈದ್ಯನ ವಿರುದ್ಧ ಜನರು ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.